ಬೆಳಗಾವಿ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಮತ್ತು ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಭಾರಿ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇದ್ರ ಬಗ್ಗೆ ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಮುಖಾಂತರ ಕೆಲವು ದಿವಸದಿಂದ 8 ಜನರ ಮೇಲೆ FIR ಆಗಿದೆ. ಇದು ಏನು FIR ಆಗಿದೆ, ಇವರೆಲ್ಲ ಸಣ್ಣ ಆಪರೇಟರ್ಸರು. ಇವರು ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದಾಗ ರೈತರ ಭೂಮಿ ಮೇಲೆ ಮತ್ತು ಸರ್ಕಾರಿ ಭೂಮಿ ಮೇಲೆ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರು. ಇವತ್ತು ಇದು ಇಂಟರ್ ಸ್ಟೇಟ್ ಸ್ಕ್ಯಾಂಡಲ್ ಅಂತ ಅನ್ಬೋದು. ಯಾಕಂದರೆ ಇದ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಪ್ರದೇಶದ ಎರಡೂ ರಾಜ್ಯದ ಪ್ರದೇಶಗಳಿದಾಗ್ತರು. ಆಮೇಲೆ ಇಲ್ಲಿ ಏನು ಇವರು ತುಡುಗು ಮಾಡಿ ಮಟೀರಿಯಲ್ ಮಾಡ್ತಿದ್ರು, ಇದು ಯಾರಿಗೆ ಮಾಡ್ತಿದ್ರು? ಇವತ್ತು ಪೊಲೀಸರು ತುಡುಗು ಮಾಡೋರ ಮೇಲೆ FIR ಹಾಕಿದ್ದಾರೆ. ತುಡುಗಿನ ಮಾಲ ಖರೀದಿ ಮಾಡೋರು ಯಾರು? ಆಮೇಲೆ ಮತ್ತು ಬೇರೆ ಬೇರೆ ಯಾರು ಇಲ್ಲಿ ಈ ಪ್ರದೇಶನಾಗ ಯಾರ್ದು ಲೀಗಲ್ ಮೈನ್ ಇದೆ, ಯಾರು ಪರ್ಮಿಟ್ ಇಶ್ಯೂ ಮಾಡ್ತಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕಂತ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಆಮೇಲೆ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನಗ ಬೆಳಗಾವಿ ದಕ್ಷಿಣ ಶಾಸಕರ ಶ್ರೀ ಅಭಯ್ ಪಾಟೀಲ್ ಅವರು ನಮ್ಮ ಈ ಹೋರಾಟನಾಗ ಅವರು ಧ್ವನಿತಿದ್ದಾರೆ. ಅವರು ಎಸ್ಟಿಮೇಟ್ ಕಮಿಟಿಗೆ ಒಂದು ಪತ್ರ ಬರೆದಾರ. ಬೆಳಗಾವಿ ತಾಲೂಕಿನಾಗ ಮತ್ತು ಖಾನಾಪುರ ತಾಲೂಕಿನಾಗ ಅಕ್ರಮ ಗಣಿಗಾರಿಕೆ ನಡೆದಿದೆ, ಸಂಬಂಧಪಟ್ಟ ಇಲಾಖೆದವರು ಇದ್ರ ಬಗ್ಗೆ ಏನೂ ಕ್ರಮ ತಗೋತಾ ಇಲ್ಲ, ಆಮೇಲೆ ಇದ್ರ ಯಾರು ಇನ್ವಾಲ್ವ್ ಅದಾರ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅದರ ಒಂದು ಅವರು ಎಸ್ಟಿಮೇಟ್ ಕಮಿಟಿನಾಗ ಪ್ರಶ್ನೆ ಮಾಡಿದ್ದಾರೆ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದರೆ ಬೆಳಗಾವಿ ತಾಲೂಕಿನಾಗ ಇವತ್ತು ಲೀಗಲಿ ಒಂದೇ ಒಂದು ಮೈನ್ ಇದೆ, ಅಂದ್ರೆ ಸರ್ಕಾರಿನ ಇಲಾಖೆಗಳ ಅನುಮತಿ ಪಡೆದಂಥ ಒಂದೇ ಒಂದು, ಅದು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಆಮೇಲೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಕಡೆಯಿಂದ ಅನುಮತಿ ಪಡೆದಂಥ ಒಂದೇ ಒಂದು ಮೈನ್ ಇದೆ. ಅದು ಬೆಳಗುಂದಿ ಹತ್ತಿರ ಇರುವಂಥ ಮಾಲಿನಿ ರಿಸೋರ್ಸಸ್. ಅವರು ಸುಮಾರು ಒಂದು 12 ಸರ್ವೆ ನಂಬರ್ನಾಗ ಮೈನಿಂಗ್ ಮಾಡ್ತಾ ಇದ್ದಾರೆ. ಇವ್ರಿಗಿಂತ ಮುಂಚೆ ಬೆಳಗಾಂ ಮಿನರಲ್ಸ್ ಅನ್ನೋರು ಒಂದು ಕಂಪ್ನಿ ಇತ್ತು, ಅವ್ರು ಮೈನಿಂಗ್ ಮಾಡ್ತಿದ್ರು. ಆಮೇಲೆ ಅವ್ರು ಮೈನಿಂಗ್ ಆದಮೇಲೆ ಅವರು ಮಾರಿ ಹೋದರು. ಖರೆ ಅವ್ರು ಮೈನಿಂಗ್ ಮಾಡೋರಿಗೆ ಎಲ್ಲನ ಅಲ್ಲಿರುವಂಥ ಎಲ್ಲ ಮಟೀರಿಯಲನ್ನು ಅವರು ಮೈನಿಂಗ್ ಮಾಡಿ ಅಲ್ಲಿ ಏನು ಉಳಿದಿಲ್ಲ. ಇವತ್ತು ಇದು ಏನರೇ ಆ ಪೂರಾ ಮೈನಿಂಗ್ ಏರಿಯಾನಾಗ ಏನರೇ ಒಂದು ಯಾವ್ದಾರು ಸರ್ವೆ ನಂಬರ್ನಾಗ ಮೆಟೀರಿಯಲ್ ಉಳಿದಿದೆ ಅಂದರೆ ಅದು ಸರ್ವೆ ನಂಬರ್ 285. ಈ ಸರ್ವೆ ನಂಬರ್ 285 ಇದು ಸರ್ಕಾರಿ ಭೂಮಿ. ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ, ಸರ್ಕಾರಿ ಭೂಮಿನಾಗ ಇವರಿಗೆ ಮೈನಿಂಗ್ ಮಾಡೋಕ್ಕೆ ಅನುಮತಿ ಹೆಂಗೆ ಕೊಟ್ಟರು? ಇದ್ರ ಬಗ್ಗೆ ನಾವು ತನಿಖೆ ಮಾಡಿದಾಗ ನಮ್ಗೆ ಗುರುತಾಯಿತು, ಬೆಳಗಾಂ ಮಿನರಲ್ದವರು ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್